ನಮಸ್ತೆ, ಇದು ದುಬೈ ಟ್ರಿಪ್ಪಿನ ಡೇ 5 ವ್ಲಾಗ್ ಆಗಿರುತ್ತೆ. ಇವತ್ತು ರಿಟರ್ನ್ ಕೂಡ ಬರ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ಹಬಿ ದುಬೈದು ಟೂರ್ ಆಗಿರುತ್ತೆ. ಲಾಸ್ಟ್ ಹಬಿ ದುಬೈ ತೋರಿಸ್ತಾರೆ. ಸೊ ಅದ್ರದ್ದು ಲಾಸ್ಟ್ ಹಬಿ ದುಬೈ ಫುಲ್ಲು ತೋರಿಸ್ಬಿಟ್ಟು, ಅಂದರೆ ಜಸ್ಟ್ ಪ್ಲೇಸಸ್ ಏನು ತೋರಿಸಲ್ಲ, ಬಾಬ್ಸ್ ಟೆಂಪಲ್ಸ್ ಮಾತ್ರ ತೋರಿಸ್ತಾರೆ. ನಾವಿವಾಗ ಹೋಗ್ತಿರೋದೆ ಬಾಬ್ಸ್ ಮಂದಿರ್ಗೆ. ಫಸ್ಟು ಟಿಫನ್ ಎಲ್ಲ ತಿಂದ್ಕೊಂಡು ರೆಡಿ ಆಗಿ ಬಾಬ್ಸ್ ಮಂದಿರ್ಗೆ ಹೋಗ್ತಿದ್ದೀವಿ. ನಾನು ಹೇಳಿದ್ನೆಲ್ಲ ಲಾಸ್ಟ್ ವಿಡಿಯೋಸಲ್ಲೆಲ್ಲನೂ ಅಬಿ ದುಬೈ ಟು ದುಬೈಗೆ ಹೋಗ್ಬೇಕಂದ್ರೆ 2 hours ಬೇಕಂತ, ಅಲ್ಲಿಂದ ಬರೋಕ್ಕೂ ಅಷ್ಟೇ 2 to 2.5 hours ಬೇಕಾಗಿತ್ತು. ಸೊ ನಾವು ಡೈರೆಕ್ಟ್ ಅಲ್ಲೇ ಟಿಫನ್ ಎಲ್ಲನೂ ತಿನ್ಕೊಂಡು ರೆಡಿ ಆಗಿ ಡೈರೆಕ್ಟ್ ಬಂದಿದ್ದೆ ಫಸ್ಟ್ ಬಾಬ್ಸ್ ಮಂದಿರ್ಗೆ. ಇಲ್ಲಿ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಫಸ್ಟು ಯಾರೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ವಲ್ಲ, ಅಲ್ಲಿ ಬಂದು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದ್ರ ಒಳಗಡೆ ಹೋದ್ಮೇಲೆ ಸ್ವಲ್ಪ ಸೆಕ್ಯೂರಿಟಿ ಚೆಕ್ಕಿಂಗ್ಸು ಎಲ್ಲ ಇರುತ್ತೆ. ಯಾಕಂದರೆ ಒಂದ್ಸಲಿ ಇಲ್ಲಿ ಅಟ್ಯಾಕ್ ಆಗಿತ್ತಂತೆ. ಸೊ ಹಾಗಾಗಿ ಫುಲ್ ಜಾಸ್ತಿ ಸೆಕ್ಯೂರಿಟೀಸ್ನ ಇಲ್ಲಿ ಇಟ್ಟಿದ್ದಾರೆ. ಬೇರೆ ಎಲ್ಲೂ ಅಷ್ಟು ಸೆಕ್ಯೂರಿಟಿ ಕಾಣಿಸಲ್ಲ, ಇಲ್ಲಿ ತುಂಬ ಸೆಕ್ಯೂರಿಟಿನ ಇಟ್ಟಿದ್ದಾರೆ. ಅದನ್ನೆಲ್ಲನೂ ಪ್ರೋಸೆಸ್ನ ಮುಗಿಸ್ಕೊಂಡು ನಾವು ಬರ್ತಿದ್ದಂಗೆ ಬಾಬ್ಸ್ ಮಂದಿರ್ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಒಂದು 2 minutes ನಡ್ಕೊಂಡು ಹೋಗ್ಬೇಕಾಗತ್ತೆ. ಆಗ ನಮಗೆ ಬಾಬ್ಸ್ ಹಿಂದೂ ಟೆಂಪಲ್ ಅನ್ನೋದು ಸಿಗುತ್ತೆ. ಇದು ಹಿಂದೂ ಟೆಂಪಲ್ ಆಗಿರುತ್ತೆ ಮತ್ತು ಒಂದು ಚರ್ಚ್ ಕೂಡ ಇರುತ್ತೆ ಪಕ್ಕದಲ್ಲಿ. ನಾವು ಚರ್ಚಿಗೆ ಹೋಗಿಲ್ಲ, ನಾವು ಹಿಂದೂ ಟೆಂಪಲಿಗೆ ಮಾತ್ರ ಹೋಗಿದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ನೋಡಿ ಈ ರೀತಿ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ಬೇಕಾಗುತ್ತೆ. ತುಂಬ ಹೆವಿ ಬಿಸಿಲಿದ್ದಾಗೂ ಅಷ್ಟೇನೆ ಇಲ್ಲಿ ಕೋಲ್ಡ್ ಆಗೇ ಇರುತ್ತೆ. ಬಿಕಾಸ್ ವಾಟರಿಂಗ್ ಎಲ್ಲ ಇದೆ ಮತ್ತು ಮಾರ್ಬಲ್ಸ್ ಹಾಕಿದಾರಲ್ಲ, ಫುಲ್ಲು ಕೋಲ್ಡ್ ಅನ್ಸುತ್ತೆ. ಹಾಗಾಗಿ ಪ್ಲ್ಯಾಂಡ್ ಆಗಿ ಕಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲದರಲ್ಲೂ ಹೇಳೋದು ಅವ್ರ ಆರ್ಕಿಟೆಕ್ಟ್ ಅಂತೂ ಸೂಪರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಸ್ಲಿಪ್ಪರ್ಸು ಎಲ್ಲನೂ ಬಿಟ್ಬಿಟ್ಟು ಹ್ಯಾಂಡ್ ವಾಶ್ ಎಲ್ಲ ಇರುತ್ತೆ. ಹ್ಯಾಂಡ್ ವಾಶ್ ಎಲ್ಲನೂ ಮಾಡಿಕೊಂಡು ಸೀದಾ ನಾವು ಬಾಬ್ಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲನೂ ವಿಡಿಯೋ ಮಾಡ್ಕೊಡಂಗಿಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಎಲ್ಲ ಯಾವುದು ವಿಡಿಯೋ ಕೂಡ ಮಾಡ್ಕೊಳ್ಲಿಲ್ಲ. ಡೈರೆಕ್ಟ್ ನಾವು ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ. ಈ ಕಡೆ ಲೆಫ್ಟ್ ಸೈಡು ಶೂಸ್ ಬಿಡೋದು, ಈ ಕಡೆ ರೈಟ್ ಸೈಡಲ್ಲೂ ಕೂಡ ಶೂಸ್ ಬಿಡೋದು ವಿತ್ ಟಾಯ್ಲೆಟ್ ಇದೆ. ಈ ಕಡೆ ಎಲ್ಲನೂ ಪೂಲ್ ಥರ ಜಸ್ಟ್ ವಾಟರ್ ಮಾಡಿದ್ದಾರೆ, ಅದನ್ನೆಲ್ಲ ಟಚ್ ಮಾಡೋಂಗೇನೂ ಇಲ್ಲ. ಇಲ್ಲಿ ಒಂಚೂರು ಕೂಡ ಗಲೀಜಿರಲಿಲ್ಲ. ಡಸ್ಟ್ಬಿನ್ಸು ಮತ್ತು ಎಲ್ಲನೂ ಅಷ್ಟೇ, ಎಲ್ಲರೂ ಡಸ್ಟ್ಬಿನ್ಸ್ಗೆ ಹಾಕ್ತಿದ್ರು. ಮತ್ತು ಒಂಚೂರು ಕೂಡ ಗಲೀಜ್ ಅನ್ನೋದು ಇರ್ತಿರ್ಲಿಲ್ಲ. ನೋಡ್ತಿರ್ಬೋದು ಎಲ್ಲ ಫುಲ್ಲು ಮಾರ್ಬಲ್ಸು. ಇದನ್ನು ಹತ್ಕೊಂಡು ಇಲ್ಲಿ ಹೋದ್ರಿ. ಇಲ್ಲೇನೋ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಒಂದು ಸ್ವಲ್ಪ ಹೊತ್ತು ಇದ್ವಿ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಟೆಂಪಲ್ಸ್ ಎಲ್ಲನೂ ಪೂಜೆ ಮಾಡಿಕೊಡ್ತಾರಲ್ಲ, ಆ ಥರ ಏನೂ ಇಲ್ಲ. ಇಲ್ಲಿ ಕೃಷ್ಣ ಈ ರೀತಿ ಇದೆ ಅಷ್ಟೇನೆ. ಮತ್ತು ಅವ್ರದ್ದು ಸ್ವಲ್ಪ ಇರುತ್ತೆ ಅಷ್ಟೇನೆ. ಇದನ್ನೆಲ್ಲದೂ ಜಸ್ಟ್ ಒಂದು 2 to 5 minutes ಮೆಡಿಟೇಟ್ ಮಾಡಿಕೊಂಡು ಎಲ್ಲದನ್ನು ನೋಡಿಕೊಂಡು, ಚಿಕ್ಕದೇ, ಏನು ದೊಡ್ಡದಂತ ಏನಿಲ್ಲ, ಅಲ್ಲೇ ಒಂದೊಂದು ಇದು ಮಾಡಿ ದೇವರುಗಳನ್ನ ಇಟ್ಟಿದ್ದಾರೆ ಅಷ್ಟೇನೆ. ಅದನ್ನು ನೋಡಿಕೊಂಡು ಜಸ್ಟ್ ಒಂದು 2 minutes ಮೆಡಿಟೇಟ್ ಮಾಡಿಕೊಂಡು ಹೊರಗಡೆ ಬಂದರೆ ನೋಡ್ತಿರ್ಬೋದು. ಇದೆಲ್ಲದನ್ನು ಒಂದೇ ಸ್ಟೋನಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡಿರೋದಂತೆ, ಬಿಲ್ಡ್ ಮಾಡಿರೋದಂತೆ, ಮಾರ್ಬಲ್ಸು ಇದನ್ನೆಲ್ಲದನ್ನು. ಮತ್ತು ಹಂಗಂತ ಹೇಳ್ತಿದ್ರು ಗೈಡು ಅಷ್ಟೇನೆ. ಸೊ ನೋಡ್ತಿರ್ಬೋದು ಅಕ್ಕಪಕ್ಕ ಎಲ್ಲ ಫುಲ್ಲು ಮರಳು ಸೆಂಟ್ರಲ್. ಇದು ತುಂಬ ದೂರಕ್ಕೆ ಮಾಡಿದ್ದಾರೆ, ಹತ್ರ ಏನೂ ಇಲ್ಲ. ಸಿಟಿಗೂ ಇದಕ್ಕೂ ಸ್ವಲ್ಪ ದೂರನೇ ಇರುತ್ತೆ. ಹಾಗಾಗಿ ಇಲ್ಲಿ ಅವರು ಅಟ್ಯಾಕ್ ಮಾಡಿದ್ದು ಅನಿಸುತ್ತೆ ಮೇ ಬಿ. ಅದಾದಮೇಲೆ ನನ್ನ ಮಗಳದೊಂದು ಚಿಕ್ಕದು ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ಅವಳು ಫೋಟೋಸ್ಗೆ ನಿಲ್ತಾನೆ ಇರಲಿಲ್ಲ. ಸೊ ಹಿಂಗೆ ಸುತ್ತು ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಅದರಲ್ಲೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡೆ. ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ಡ್ರೆಸ್ ಹಾಕೊಂಡ್ಬಂದಿದ್ವಿ. ಮತ್ತು ಪಾಪುಗೆ ಹಂಗೆ ಲಂಗ ಬ್ಲೌಸ್ ಹಾಕಿಸಿದ್ವಿ. ಅಷ್ಟೊಂದು ಐಡಿಯಾ ಇಲ್ದಿದ್ದಕ್ಕೆ ಬಾಯ್ಸ್ಗೆಲ್ಲ ಏನೂ ಕಾಸ್ಟ್ಯೂಮ್ಸ್ ತಂದಿರಲಿಲ್ಲ. ನಮಗೆ ಡ್ರೆಸ್ಸು ಮತ್ತು ಮಗುಗೆ ಇಲ್ಲಿ ಹೋದಾಗ ಈ ಥರನೇ ಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬಂದಿದ್ದೆ ಅವಳಿಗೆ. ಅದೆಲ್ಲ ತೊಗೊಂಡು ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ಲು ಗ್ರೀನರೀಸ್ ಇದೆ, ತಣ್ಣಗಿತ್ತು. ಗ್ರೀನರೀಸು ಕೂಡ ಆಯಿತು. ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಅಂತೂ. ನಮಗೆ ಮೈನ್ಲಿ ಹೇಳಬೇಕಂದ್ರೆ ಎಲ್ಲರಿಗೂ, ಹಿಂದೂಗಳಿಗೂ ಅಷ್ಟೇ ಅಲ್ವಾ, ಟೆಂಪಲ್ಸ್ಗೆ ಹೋದ್ರೆ ಒಂಥರ ಮೈಂಡ್ ಫ್ರೆಶ್ ಅಲ್ವಾ. ನಮಗೂ ಇಷ್ಟು ದಿನ ತಿರುಗಾಡಿ ಲಾಸ್ಟಲ್ಲಿ ಆ ಪ್ಲೇಸ್ ನೋಡ್ಬಿಟ್ಟಂತೂ ಫುಲ್ಲು ಮೈಂಡ್ ಫ್ರೀ ಆಯಿತು, ನೆಮ್ಮದಿ ಆಯಿತು. ಒಂದು 2 minutes ಮೆಡಿಟೇಟು ಕೂಡ ಮಾಡಿದ್ವಲ್ಲ, ಸೊ ಹಾಗಾಗಿ ಮೈಂಡ್ ಕೂಡ ಫ್ರೀ ಆಯಿತು. ಅದಾದಮೇಲೆ ನಾವು ಹಬಿ ದುಬೈನ ನೋಡಿಕೊಂಡು ಬಂದ್ವಿ. ಫುಲ್ಲು ಎಲ್ಲನೂ ಜಸ್ಟ್ ಗಾಡಿಲೇ ತೋರಿಸ್ತಾರೆ, ಇದಿದು ಈ ಪ್ಲೇಸಸ್ ಅಂತ. ಒಳಗಡೆ ಎಲ್ಲ ಏನು ಕರ್ಕೊಂಡು ಹೋಗಲ್ಲ, ಜಸ್ಟ್ ಹೊರ್ಗಡೆಯಿಂದ ಪ್ಲೇಸಸ್ನ ಎಲ್ಲದನ್ನು ಕೂಡ ಇದು ಈ ಪ್ಲೇಸು, ಇದು ಆ ಪ್ಲೇಸು ಅಂತ ಹೇಳ್ಬಿಟ್ಟು ನಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ. ಸೊ ಹಂಗಾಗಿ ನನಗೆ ಅಷ್ಟೊಂದೇನು ಫೋಟೋಸ್ದು ವಿಡಿಯೋಸ್ ಏನು ತೊಗೊಂಡಿಲ್ಲ. ಲಾಸ್ಟಿಗೆ ನೈಟಿಗೆ ನಾವಿನ್ನೇನು ಫ್ಲೈಟ್ಗೆ ಹೋಗಬೇಕು, ಇನ್ನು ಸ್ವಲ್ಪ ಹೊತ್ತಿದೆ ಅಂದಂಗೆ ಆ ರೋಡಲ್ಲೇ ಇದೊಂದು ವಾಟರ್ ಪಾಯಿಂಟ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ರು. ಇಲ್ಲೊಂದು ಮನೆ ಇದೆ, ಅದೇನೋ ಹೇಳಿದ್ರಪ್ಪ ಮರ್ತೋದ್ವಿ. ಯಾಕಂದ್ರೆ ತುಂಬ ದಿನ ಆಗಿದೆಯಲ್ಲ ಹಾಗಾಗಿ. ಸೊ ವ್ಯೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಬೋಟಿಂಗು ಎಲ್ಲನೂ ಇರುತ್ತೆ
ಇರುತ್ತೆ ಅನ್ಕೋತೀನಿ. ಅದಾದಮೇಲೆ ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ನಾವು ಫೆರಾರಿ ವರ್ಡ್ಸಿಗೆ ಕೂಡ ಹೋದ್ವಿ. ಅಂದರೆ ಅಲ್ಲೇನು ಫೆರಾರಿ ಯಾವುದೂ ಇರಲಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇನೆ. ಜಸ್ಟ್ ಇಲ್ಲೊಂದು ಫೋಟೋ ಇಟ್ಕೊಂಡ್ರೆ ಅಷ್ಟೇನೆ. ಇದನ್ನ ನೋಡಿ ಫೆರಾರಿ ಇಲ್ಲಿ ನೋಡ್ದಿರೋ ಹೋಗೋಕ್ಕಾಗತ್ತಾ? ಹಂಗಾಗಿ ಫೆರಾರಿ ವರ್ಡಿಗೆ ಹೋಗಿ ಒಂದೆರಡು ಜಸ್ಟ್ ಅದು ಫೋಟೋಸ್ನ ಇಟ್ಕೊಂಡ್ರೆ ಅಷ್ಟೇನೆ. ಅದು ಬಿಟ್ಟು ಏನೂ ಇಲ್ಲ. ಅಬಿ ದುಬಾಯ್ ಮತ್ತು ದುಬಾಯಿ ಅಲ್ಲಿಗೆ ಹೆಂಡಾಯಿತು. ಮತ್ತು ಖುಷಿ ಕೂಡ ಆಯಿತು. ಅಲ್ಲಿಂದ ಡೈರೆಕ್ಟು ನಾವು ಏರ್ಪೋರ್ಟಿಗೆ ಬಂದ್ವಿ. ಏರ್ಪೋರ್ಟಿಗೆ ಬರೋಷ್ಟೊತ್ತಿಗೆ ಒಂದು 10 o'clock 10:30 ಆಗಿತ್ತು. ಅಲ್ಲಿಂದ 3 o'clock ಗಂಟ ವೆಯ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಪ್ರೋಸೆಸ್ನ ಎಲ್ಲದನ್ನು ಮುಗಿಸ್ಕೊಂಡು ಫ್ಲೈಟ್ ಹತ್ತಿ ಫೈನಲಿ ನಮ್ಮ ಇಂಡಿಯಾಗೆ ಬಂದ್ವಿ. ಇಂಡಿಯಾಗೆ ಬಂದಮೇಲೆ ಒಂಥರ ಖುಷಿ ಆಯಿತು. ನಮ್ಮ ಬೆಂಗಳೂರನ್ನೆಲ್ಲ ನೋಡ್ಬಿಟ್ಟು ಇನ್ನೂ ಖುಷಿ ಆಯಿತು. ನಾವು ರೀಚ್ ಆಗೋಷ್ಟೊತ್ತಿಗೆ 7:30 ಇಲ್ಲ 8 o'clock ಈ ರೌಂಡಿಂಗಲ್ಲಿತ್ತು. ಸೊ ಫ್ಲೈಟ್ ಆರಾಮಾಗಿ ಟೇಕ್ ಆಫ್ ಆಗ್ತಿದೆ. ಆವತ್ತು ಕೂಡ ನಮಗೆ ನಿದ್ದೆ ಇರಲಿಲ್ಲ. ಫುಲ್ಲು ಟಯರ್ಡ್ ಆಗಿಬಿಟ್ಟು ಮನೇಲಿ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಆಮೇಲೆ ಏರ್ಪೋರ್ಟಿಗೆ ಬಂದು ಅಷ್ಟೇ, ಏರ್ಪೋರ್ಟಲ್ಲಿ ಏನೂ ಅಷ್ಟೊಂದು ಚೆಕ್ಕಿಂಗ್ ಇರಲಿಲ್ಲ. ಯಾಕಂದರೆ ಔಟ್ಸೈಡಿಗೆ ಚೆಕ್ಕಿಂಗ್ ಅಷ್ಟೊಂದು ಇಲ್ಲ, ಯಾಕಂದರೆ ಬೆಳಗ್ಗೆ ಜಾವ ಅನಿಸುತ್ತೆ ಮೇ ಬಿ. ಅಷ್ಟೊಂದೇನು ಚೆಕ್ಕಿಂಗ್ ಇರಲಿಲ್ಲ. ನಮ್ಮ ಪುಣ್ಯಕ್ಕೆ ಫುಲ್ ಅಂದರೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಅವತ್ತು ಓಡಾಡಿ ರೆಸ್ಟ್ ಕೂಡ ಇರಲಿಲ್ಲ, ಡೈರೆಕ್ಟ್ ಫ್ಲೈಟ್ ಹತ್ಕೊಂಡು ಬಂದಿದ್ದಕ್ಕೆ. ಸೊ ಫೈನಲಿ ಬಂದಾಯಿತು ನಾವು ಬೆಂಗಳೂರಿಗೆ. ಇದಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಥ್ಯಾಂಕ್ ಯು. ಬೈ ಬಾಯ್.